ಅವ್ರನ್ನ ಇಳಿಸಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ಬಾಗಲಕೋಟೆದೇ ಉದಾಹರಣೆ ಹೇಳ್ತೀನಿ ನಿಮಗೆ. ಬಾಗಲಕೋಟೆ ಚುನಾವಣೆಗೆ ಒಬ್ಬ ಸ್ವಾಮೀಜಿಗಳ ಜೊತೆಗೆ ಮಾತಾಡಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವೆಲ್ಲರೂ ಸಹಕಾರ ಮಾಡಿರಿ, ಈ ಲೋಕಸಭೆಯಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ನಮ್ಮ ಏನು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ತಂದೆ ನಮ್ಮ ಜೊತೆಗಿದ್ದಾರೆ, ಸಿದ್ದರಾಮಯ್ಯನವರು ವಿರೋಧ ಇದ್ದಾರೆ, ನೀವು ಲಿಂಗಾಯತರು ಸಪೋರ್ಟ್ ಮಾಡಬೇಕು ಅಂತೇಳಿ ಒಬ್ಬ ಸ್ವಾಮೀಜಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ನನಗೆ ಬರ್ತಿದೆ. ಅಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿನೇ ತನ್ನ ಪರವಾಗಿರುವಂಥ ಲೋಕಸಭಾ ಸದಸ್ಯರ ಆಯ್ಕೆ ಮಾಡಿಕೊಂಡು ಆದಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ 15 ದಿವಸದಲ್ಲೇ ಮುಖ್ಯಮಂತ್ರಿ ಆಗುವಂಥ ಒಂದು ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಅವರು ಲಿಂಗಾಯತ ಒಕ್ಕಲಿಗರು ಒಂದು ಅನ್ನೋಂಥ ಸಂದೇಶ ಕೊಡಲಿಕ್ಕೆ ಒಬ್ಬ ಸ್ವಾಮೀಜಿಗಳ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಶಿವಾನಂದ ಪಾಟೀಲ್ರ ಮಗನ ಆರಿಸಿಕೊಟ್ಟು ಕಳಿಸಿದ್ರೆ ಶಿವಾನಂದ ಪಾಟೀಲ್ ನನ್ನ ಜೊತೆಗಿದ್ದಾರೆ, ನಾನು ಶಿವಾನಂದ ಪಾಟೀಲ್ ಕೂಡಿ ಸಿದ್ದರಾಮಯ್ಯನವರು ಇಳಿಸುವಂಥ ಎಲ್ಲ ಕಾರ್ಯತಂತ್ರಗಳು ಮಾಡಿದ್ದೀವಿ ಅನ್ನೋಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ. ಎಲ್ಲಿಗಂದ್ರೆ ಅದು ಕಾಂಗ್ರೆಸ್ ಒಡೆದು ಹೋಗ್ತದೆ, ಒಡೆದು ಹೋದ್ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ. ಸಿದ್ದರಾಮಯ್ಯನವ್ರು ಇಳಿಸುವಂಥದ್ದು ಏನು ಅವ್ರು ಮಾಡಿದ್ರೆ ಸರ್ಕಾರ ರಚನೆ ಆಗ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರು ಕಿವಿ ಮಾತಾಡ್ತೀನಿ, ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ಲೋಕಸಭಾ ಅಭ್ಯರ್ಥಿಗಳನ್ನು ಸೋಲಿಸಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡದೇ ಇದ್ದರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗೋದು ಗ್ಯಾರಂಟಿ. 5 ಗ್ಯಾರಂಟಿ ಜೊತೆಗೆ ಇದೊಂದು ಗ್ಯಾರಂಟಿ, ಅವರು ಮುಖ್ಯಮಂತ್ರಿಗೆ ಹೋಗೋದು ಗ್ಯಾರಂಟಿ. ಡಿ ಕೆ ಶಿವಕುಮಾರನ ಏನೋ ಬೆಂಬಲಿಗದ ಉದಾಹರಣೆಗೆ ಬಾಗಲಕೋಟೆ ಶಿವಾನಂದ ಪಾಟೀಲ್ ಡಿ ಕೆ ಶಿವಕುಮಾರನ ಬೆಂಬಲಿಗ, ಧಾರವಾಡದಲ್ಲಿರುವಂಥ ಕೆಲವು ಏನು ಶಾಸಕರದಾರ ಕೆಲವು ಮಂದಿ ಅವರು ಬೆಂಬಲಿಗರು, ಬೆಳಗಾವಿಯಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು, ಮತ್ತು ಇನ್ನೂ 3-4 ಅದಾವೆ. ಆ ಎಲ್ಲ ಬೆಂಬಲಿಗರನ್ನ ಸೋಲಿಸುವಂಥದ್ದು ಸಿದ್ದರಾಮಯ್ಯನವ್ರು ಮಾಡಬೇಕು. ಯಾಕೆ ಮಾಡಬೇಕಂದ್ರೆ ಅವ್ರನ್ನ ಸೋಲಿಸದೇ ಇದ್ದರೆ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ. ಗ್ಯಾರಂಟಿಯಿಂದಲೇ ನೀವು ಗ್ಯಾರಂಟಿ ಸೋಲ್ತಿರತ್ತೇಳಿ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ. ಸಿದ್ದರಾಮಯ್ಯನವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಫಾಲೋರ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರತ್ತು ವಿನಂತಿ ಮಾಡ್ತೀನಿ. ವಚನಾನಂದ ಸ್ವಾಮಿಗಳು ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆ ಮಠಕ್ಕೆ ಎಷ್ಟು ರೊಕ್ಕ ಇದ್ದಾರೆ ಕೇಳಿ, ಮಠಕ್ಕೆ ಎಷ್ಟು ರೊಕ್ಕ ಇದ್ದಾರೆ, ಎಷ್ಟು ದುರುಪಯೋಗ ಮಾಡ್ಕೊಂಡಾರೆ. 10 ಕೋಟಿ ರೂಪಾಯಿ ಕೊಟ್ಟಾರೆ. ಬೊಮ್ಮಾಯಿಯವ್ರಂತರೂ ಬೊಮ್ಮಾಯಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತಿದ್ರು ಅವ್ರು, ನಾನು ಕರ್ಕೊಂಡು ಹೋಗ್ರಿ, ನಾ ಹೆಲಿಕಾಪ್ಟರ್ನಾಗ ಜನರಿಗೆ ಗುರ್ತಾಗ್ಬೇಕಂತೇಳಿ. ಅದಕ್ಕೆ ಹರಿಹರ ಸ್ವಾಮಿಗಳಿಗೆ ಯಾವುದೂ ನೈತಿಕತೆ ಇಲ್ಲ. BJP 16 ಕೋಟಿ ರೂಪಾಯಿ ಕೊಟ್ಟಿದೆ, ಆದಾಗ್ಯೂ BJP ಅನ್ಯಾಯ ಮಾಡ್ತದೆ ಅಂತ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಅವರು ಕಾಂಗ್ರೆಸ್ಸಿಗೆ ಬುಕ್ ಆಗಿದ್ದಾರೆ. ಅವರು ಬುಕ್ಕಿಂಗ್ ಗಿರೇಕಿ, ಪರಮ ಪೂಜ್ಯ ಬುಕ್ಕಿಂಗ್ ಮಹಾಸ್ವಾಮಿಗಳು ಅಂತ ಕರೀತಾರೆ. ಇಂಥವೆಲ್ಲ ಹಲ್ಕಾ ಪ್ರಶ್ನೆಗಳನ್ನ ಅವ್ರ ಬಣಿಜಿಗೆ ಅವರು ಎಲ್ಲ ಇಂಥವೆಲ್ಲ ಮಾತಾಡಬಾರ್ದು. ಇದು ಲೋಕಸಭಾ ಚುನಾವಣೆ, ದೇಶದ ಚುನಾವಣೆ, ಸನಾತನ ಧರ್ಮ ಉಳಿಸೋ ಚುನಾವಣೆ ಇದೆ. ಅವ್ರ ಬಣಿಜಿಗರದಾರೆ, ಇವ್ರು ಗಾಣಿಗರದಾರೆ, ಇದು ಅಲ್ಲ. ನರೇಂದ್ರ ಮೋದಿಯವ್ರು ಹಿಂದುಳಿದು ಹೌದು ಅದಾರೆ. ನರೇಂದ್ರ ಮೋದಿ ದೇಶದ ಭವಿಷ್ಯ ಅದಾರೆ. ಅವ್ರ ಜಾತಿ ನೋಡಕ್ಕೆ ಹೋಗೋದನ, ಜಾತಿ ಮೂಲ ನೋಡ್ಲಿಕ್ಕೆ ಯಾರ್ದು ಹೋಗಬೇಡ್ರಿ. ನಿಮ್ಮದೇನು ಪ್ರಚಾರ ಏನು ಹೇಳ್ಕೊಡ್ರಿ. ದೇಶಕ್ಕೇನು ಮೋದಿಯವ್ರು 10 ವರ್ಷ ಮಾಡ್ಯಾರ. ಇವತ್ತು ನರೇಂದ್ರ ಮೋದಿಯವ್ರು ಬರದೇ ಇದ್ರೆ ದೇಶದ ಪರಿಸ್ಥಿತಿ ಏನಾಗ್ತದೆ, ಸನಾತನ ಧರ್ಮದ ಪರಿಸ್ಥಿತಿ ಏನಾಗ್ತದೆ, ಇದನ್ನು ನೋಡಿ ಓಟ್ ಹಾಕರಿ. ಅವ್ರ ಜಾತಿದಿಂದ ಜಾತಿ ಇಲೆಕ್ಷನ್ ಇದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಲ್ಲ, ವಿಧಾನಸಭೆ ಅಲ್ಲ, JDP ಅಲ್ಲ, ಮುನ್ಸಿಪಾಲ್ಟಿ ಅಲ್ಲ. ಇದು ದೇಶದ ಚುನಾವಣೆ. ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದರೆ ನಾವು ರಕ್ಷಣೆ ಒಳಗಿರ್ತೀವೋ ಅಂತ ಅಟ್ಟೆ ವಿಚಾರ ಮಾಡ್ಕೊ. ಇಂಥ ಚಿಲ್ಲರೆ ಜಾತಿ ವಿಚಾರಗಳು ಹೇಳ್ಕೊಂಡು ಹೊಲಸು ಕೆಲಸ ಮಾಡೋದು ಬಿಡ್ರಿ. ನೀವು ಬೆಳಗಾವ್ದಾಗ ಹಂಗೆ ಮಾತಾಡೋದು, ಬಾಗಲಕೋಟ್ನಾಗ ನಿಮ್ಮ ಸಹೋದರರು ಏನೇನು ಮಾಡ್ಲಕತ್ತಾರೆ ಎಲ್ಲರಿಗೂ ಗೊತ್ತದೆ. ಅವೆಲ್ಲ ನಾಟಕ ಬಿಡ್ರಿ. ಮಾಡೋದಿದ್ರೆ ಪೂರ್ತಿ ಪಕ್ಕ BJP ಮಾಡಿರಿ. ರಾತ್ರಿ ಕಾಂಗ್ರೆಸ್ ಅಡ್ಡಾಡೋದು, ಮುಂಜಾನೆ BJP ಅಡ್ಡಾಡೋದು, ಇಂಥ ಕಳ್ಳರದು ಎಲ್ಲ ಬಣ್ಣ ಬಯಲಾಗಿದೆ ಬಾಗಲಕೋಟೆಯಲ್ಲಿ. ಅಪ್ಪ ಒಂದು ಕಡೆ ಅಡ್ಡಾಡ್ತಾನೆ, ಮಗ ಒಂದು ಕಡೆ ಅಡ್ಡಾಡ್ತಾನೆ. ಏನು ಮತದಾರ ಏನು ಹುಚ್ಚದಾರೆ ನೋಡಿ ದೇಶನಾಗ.
ನಿನ್ನೆ ಹೋಗಿದ್ದೆ ನಾವು ಕೂಡಲ ಸಂಗಮಕ್ಕೆ, ಪ್ರಹ್ಲಾದ್ ಜೋಶಿಯವರು ಕೂಡಲ ಸಂಗಮ ಶ್ರೀಗಳ ಮೇಲೆ. ಅಲ್ಲಿ ಅನೇಕ ನಮ್ಮ ಸಮಾಜದ ಕಾರ್ಯಕರ್ತರು ಸೇರಿದ್ರು, ಪಂಚಮಸಾಲಿ ಸಮಾಜದ ಹುಡುಗರು ಇದ್ದರು. ಏನಪ್ಪ ಏನು ಮಾಡ್ತೀರಿ ಅಂತ ನಾ ಕೇಳಿದೆ. ಸರ್, ನಾವು ಅವಾಗ ಕಾಂಗ್ರೆಸ್ ಮಾಡಿದ್ದೆ ನಿಜ, ಆದರೆ ಈ ಸಲ ನಾವು ನರೇಂದ್ರ ಮೋದಿ ಬೇಕು ನಮ್ಮ ದೇಶಕ್ಕೆ, ಯಾವ ಜಾತಿ ಗೀತಿ ನೋಡೋದಿಲ್ಲ, ನಾವು ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕ್ತೇವೆ ಅವ್ರು ಹೇಳಿದ್ರು. ಅಂದ್ರೆ ಜನ ಜಾಗೃತಿ ಆಗ್ಯಾರ ರೀ. ಎಲ್ಲರೂ ಜಾತಿ ಪಾತಿ ಹೇಳಿದ್ರೆ ಯಾರಿಗೆ ಕೇಳೋದಿಲ್ಲ. ಹಿಂದೂ ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು, ಇಲ್ಲಕ್ಕಂದ್ರೆ ಸಾಬ್ರು ನಮ್ಮ ತಲೆ ಮ್ಯಾಗ ಕೊಟ್ಟಿರ್ತಾರೆ. ಈಗ ಹೆಂಗೆ ರೋಜಾ ಮಾಡ್ಲಕತ್ತಾರಲ್ಲಿ ಬಾಗಲಕೋಟೆ ಅಭ್ಯರ್ಥಿ ದಿನ ರಂಜಾನೆ ಅವರೇ ಜೋರು ಮಾಡ್ಯಾರ ಮುಸಲ್ಮಾನರಿಗಿಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.